ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಲಿಖಿತ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಣ್ಣ ನಮ್ಮ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಪಾಯಸ, ಬಜ್ಜಿ, ಕೋಸಂಬರಿ, ಪಲಾವು ಮತ್ತು ಮೊಸರನ್ನ. ಲಿಖಿತ ಅವ್ರದ್ದು ಹುಟ್ಟಿದ ಹಬ್ಬ ಇವತ್ತು ನಮ್ಮ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪಲಾವ್, ಕೋಸಂಬರಿ, ಪಾಯಸ, ಬಜ್ಜಿ, ಮೊಸರನ್ನ, ಒಂದು ಹಣ್ಣು ಕೂಡ ಕೊಟ್ಟಿದ್ದೀವಿ. ಹೀಗೆ ಅವ್ರ ಕುಟುಂಬಕ್ಕೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಧನ್ಯವಾದಗಳು ಲಿಖಿತ ಅವರೇ. ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಅವ್ರ ಕುಟುಂಬಕ್ಕೆ, ಅವ್ರಿಗೆ ಒಳ್ಳೆಯದಾಗಲಿ. ಹೇಳ್ತೀರಾ, ಇವತ್ತು ಊಟದ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀರಾ ನಮ್ಮ ಆಶ್ರಮದಲ್ಲಿ, ಹೇಗೆ ಅನಿಸ್ತಿದೆ? ಒಂದೆರಡು ಮಾತು ಅವ್ರಿಗೆ ಹಾಕ್ಬಿಡಿ ಅಣ್ಣ. ಅದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಹೇಳಬೇಕು, ನಿಮ್ಗೆ ಈ ಥರ ಒಂದು ಒಳ್ಳೆ ಗುಣ ಇದೆ ಅಂದರೆ ನಾವು ಏನು ಹೇಳೋದಕ್ಕಾಗಲ್ಲ ಇದಕ್ಕೆ. ಬಟ್ ಎಲ್ರಿಗೂ ನಿಮಗಂತೂ ತುಂಬ ದೇವರು ಒಳ್ಳೇದು ಮಾಡಲಿ ಅಷ್ಟೇ. ಈ ಥರ ಗುಣ ಎಲ್ರಿಗೂ ಕೊಡಲ್ಲ. ಅಟ್ಲೀಸ್ಟ್ ಈ ಥರ ಮಾಡ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್. ಅದು ಹೇಳೋದಕ್ಕೆ ಏನೂ ಬರಲ್ಲ. ಎಲ್ಲರೂ ಅಟ್ಲೀಸ್ಟ್ ಇರೋವ್ರಿಗೂ ಚೆನ್ನಾಗಿದೆ. ಅಮ್ಮ, ಏನು ಹೇಳ್ತೀರಾ? ನಿಮ್ಮ ಅಣ್ಣ ನಿಮ್ಮ ಹುಟ್ಟಿದ ಹಬ್ಬದ ದಿವಸ ಊಟ ಮಾಡಿಸಿದ್ದಾರೆ ಆಶ್ರಮದಲ್ಲಿ, ನಿಮ್ಗೆ ಹೆಂಗೆ ಅನ್ಸುತ್ತೆ? ಖುಷಿ ಆಗ್ತದೆ ಅಣ್ಣ. ಆಸೆ ಇತ್ತು ಈ ಥರ ಮಾಡಿಸ್ಬೇಕಂತ. ಖುಷಿ ಆಯ್ತಾ? ನೆಕ್ಸ್ಟ್ ನಮ್ಮ ಮನೇಲಿ ಯಾರದೇ ಬರ್ತಡೇ ಆಗಲಿ ನೆಕ್ಸ್ಟ್ ಬಂದು ಮಾಡೇ ಮಾಡ್ತೀವಿ. ಖಂಡಿತ. ಧನ್ಯವಾದ ಅಣ್ಣ. ನಿಮ್ಮೆಲ್ಲರಿಗೂ, ನಿಮ್ಮ ಇಡೀ ಕುಟುಂಬಕ್ಕೂ ದೇವರು ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಒಳ್ಳೆ ಕೆಲಸ ಮಾಡಬೇಕಣ್ಣ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಆಶ್ರಮದ ಕಡೆಯಿಂದ ಕೂಡ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಈ ರೀತಿ ಮಾಡಿಸ್ತಾ ಇರಿ, ದೇವ್ರು ಒಳ್ಳೇದು ಮಾಡಲಿ ಅಣ್ಣ.